ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೃದಯದ ಅಂತರಾಳದಿಂದ ಬಾಗಲಕೋಟೆ ಮತ್ತೆ ದಾವಣಗೆರೆಯ ಜನರಿಗೆ ತಾವು ನಮ್ಮ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 2 ಚುನಾವಣೆ ಗೆಲ್ಲಿಸಿದ್ರಿ. ಮತ್ತೆ ನಮ್ಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ನಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಸರ್, ಈಗ ಅಲ್ಲಿ ನೀವು ಕೂಡ ಸಾಕಷ್ಟು ಓಡಾಟ ಮಾಡಿದ್ರಿ. ಹಾಗೆ ನಿರೀಕ್ಷೆ ಇತ್ತ ಅಂದ್ರೆ ಫಲಿತಾಂಶದ ಅಂತರ ತುಂಬಾ ಕಡಿಮೆ ಆಯ್ತು, ಹಾಗಾಗಿ ಈ ತರದ್ದು ಹೌದು, ಈ ತರ ಆಗುತ್ತೆ ಅಂತ ನಮ್ಗೆ ಒಂದು ಅಂದಾಜು ಇತ್ತು. ಯಾಕಂದ್ರೆ ನಾವು ಅಲ್ಲಿ ಹೋದಾಗ ಬಹಳ ವಿಪರೀತ ಬೇರೆ ರೀತಿಯ ಪರಿಸ್ಥಿತಿನೇ ಇತ್ತು ಅಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ಒಂದು ಸಮುದಾಯ ಒಂದು ನೋವನ್ನು ಅನುಭವಿಸಿ, ಆ ನೋವಿನ ಮೇಲೆ ಕೆಲವು ರಾಜಕಾರಣ ಮಾಡಿ, ಮತ್ತೆ ಬಿಜೆಪಿ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಸಣ್ಣ ಸಣ್ಣ ಪಕ್ಷಕ್ಕೆ ಮತ್ತೆ ಪಕ್ಷೇತರರ ಅಭ್ಯರ್ಥಿಗಳಿಗೆ ಏನಾದ್ರೂ ನಾವು ಸಹಾಯ ಮಾಡಿ ಅವರು ಮತವನ್ನು ವಿಭಜನೆ ಮಾಡಿ ಆ ಮಾರ್ಗದಿಂದ ಗೆಲ್ತೀವಿ ಅಂತ ಬಿಜೆಪಿಯವರು ತುಂಬಾ ನಿರೀಕ್ಷೆ ಇಟ್ಕೊಂಡು ಬಹಳ ಸೀರಿಯಸ್ ಆಗಿ ಕೆಲಸ ಮಾಡಿದ್ರು. ಅವ್ರ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಸೊ ಅವ್ರಿಗೂ ಕೂಡ ಹೇಳಕ್ಕೆ ನಾನು ಬಯಸ್ತೇನೆ, ನೇರವಾಗಿ ಫೈಟ್ ಮಾಡಿ. ಈ ತರ ವಿಭಜನೆ ಮಾಡ್ಕೊಂಡು ನಾವು ಗೆಲ್ತೀವಿ ಅಂತ ನೀವು ಯೋಚನೆ ಮಾಡಿದ್ರೆ ಆ ತರ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಪ್ರತಿಪಕ್ಷಗಳು ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಒಗ್ಗಟ್ಟಿತ್ತ, ಒಮ್ಮತ ಇತ್ತ? ನೀವು ಒಗ್ಗಟ್ಟಿಂದಾನೇ ಚುನಾವಣೆ ಮಾಡಿದ್ದೇವೆ. ಮತ್ತೆ ಏನೇ ಇರ್ಲಿ, ಗೆದ್ದಬೇಕಾಗಿತ್ತು, ಗೆದ್ದಿದ್ದೇವೆ. 70% ಅಲ್ಪಸಂಖ್ಯಾತರು ಇವತ್ತಿಗೂ ಕೂಡ, ಯಾಕಂದ್ರೆ ನಮ್ಮ ಸಮುದಾಯ ಬಹಳ ಜಾತ್ಯತೀತ ಸಮುದಾಯ. ತಮ್ಮದೇ ಜಾತಿಯ ಧರ್ಮದ ಪಕ್ಷ ಇದ್ರು, ತಮ್ಮದೇ ಧರ್ಮದ ಅಭ್ಯರ್ಥಿಗಳಿದ್ರು ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದ್ರೆ ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರಿಗೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಂತ ಹೇಳಿ 70% ಜನ ನಮ್ಮ ಸಮುದಾಯದವರು ವೋಟ್ ಹಾಕಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಉಪಚುನಾವಣಾ ನಾಯಕತ್ವ ವಿಚಾರದಲ್ಲಿ ಏನಾಗುತ್ತೆ ಪರಿಣಾಮ ಬೀರುವಂಥದ್ದು, ಆ ಥರದ್ದು ಏನೋ ನಾಯಕತ್ವ ಅಬಾಧಿತ ಅನ್ನೋ ರೀತಿಯಲ್ಲಿ ಮುಂದುವರಿಯುತ್ತೆ ನೋಡಿ. ಈ ಉಪಚುನಾವಣೆ ಗೆಲ್ಲೇಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಸೇರಿ ಸೀರಿಯಸ್ ಆಗಿ ಪ್ರಯತ್ನಗಳು ಮಾಡಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಗೆಲ್ಬೇಕಂತ ಇದಕ್ಕೆ ಹೋರಾಟಕ್ಕೆ ಏನು ಸಂಬಂಧ ಇಲ್ಲ. ನಮ್ಮಂತವ್ರಿಗೆ ಹೋಗ್ಲೇಬೇಕು, ಕೆಲಸ ಮಾಡಬೇಕು, ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೀವಿ, ಗೆದ್ದು ಬಂದಿದ್ದೇವೆ. ಮುಂದಿನ ದಿನಗಳು ಕೂಡ ಒಗ್ಗಟ್ಟಾಗಿ ಇರ್ತೀವಿ. ಅಂತರ ಕಡಿಮೆ ಆಗಿದೆ. ಆ ನಿರೀಕ್ಷೆ ಕೂಡ ನಮ್ಗಿತ್ತು, ಅಂತರ ಕಡಿಮೆ ಆಗುತ್ತೆ ಅಂತ. ಮುಂಚೆ ಫಸ್ಟ್ ಗೆಲ್ಲದೇ ಸಾಧ್ಯ ಇಲ್ಲ ಗೆಲ್ಲುವುದಕ್ಕೆ ಅಂತ ಮಾಧ್ಯಮದವರು ತಾವೆಲ್ಲ ಹೇಳಿದ್ರಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೇವೆ. ಯಾರು ಸ್ವಲ್ಪ ಮುನ್ಸ್ಕೊಂಡಿರ್ಬೋದು ಅಥವಾ ಬೇರೆ ಪ್ರಪಗಂಡಕ್ಕೆ ಒಳಗಾಗಿರ್ಬೋದು, ಎಲ್ಲರನ್ನೂ ನಾವು ಸರಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಕ್ಯಾಬಿನೆಟ್ ಯಾವಾಗ ಮತ್ತೆ ನೀವು ಸಚಿವರಾಗುವಂತದ್ದು? ನಾನು ಎಂದಿಗೂ ಯಾವುದೂ ಹುದ್ದೆಯನ್ನು ಕೇಳಿದವನಲ್ಲ. ಪಕ್ಷ ಇಲ್ಲ ನಿಮ್ಮಂತ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡ್ತೀವಿ ಅಂತ, ಯಂಗ್ಸ್ಟರ್ಸ್ ಕೊಡಿ ಅಂತ ಕೇಳಿದ್ದೇವೆ, ನಮ್ಗೆ ಕೊಡಿ ಅಂತ ಕೇಳಿಲ್ಲ. ಬಟ್ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತೀವಿ. ಆದ್ರೆ ನಾವು ಇದೇ ಬೇಕು ಹೀಗೆ ಬೇಕು ಅಂತ ಕೇಳೋರು ಅಲ್ಲ.